ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಸ್ಟ್ರೀಮ್ ಆಗ್ತಿರೋ ಸರ್ವಂ ಮಾಯಾ ಅನ್ನೋ ಸಿನಿಮಾದ ಬಗ್ಗೆ ಮಾತಾಡೋಣ. ನಿಜ ಹೇಳ್ಬೇಕಂದ್ರೆ ಮೊನ್ನೆ ಡೌನ್ಲೋಡ್ ಮಾಡ್ದೆ, ನೇರವಾಗಿ ಸ್ಟ್ರೀಮ್ ಮಾಡಿ ಈ ಮೂವಿ ನೋಡ್ದೆ. ಮೊದ್ಲನ್ಸಿತ್ತು ಏನಾದ್ರೂ ಡಿಫ್ರೆಂಟ್ ಹಾರರ್ ಕಾಮಿಡಿ ತರ ಇರ್ಬೋದು ಅಂತ. ಒಳ್ಳೆ ಎಂಟರ್‌ಟೈನರ್ ಆಗಿರ್ಬೋದು ಅನ್ನೋ ಎಕ್ಸ್‌ಪೆಕ್ಟೇಷನ್ ಕೂಡ ಇತ್ತು. ಆದ್ರೆ ಮೂವಿ ಸ್ಟಾರ್ಟ್ ಆದ್ಮೇಲೆ ನಿಧಾನವಾಗಿ ಗೊತ್ತಾಯ್ತು, ಇದು ಹಾರರ್ ಕಾಮಿಡಿ ಅಲ್ಲ, ಮತ್ತೊಂದು ಸಿಂಪಲ್ ಲವ್ ಸ್ಟೋರಿ ಮಾತ್ರ. ಹೇಳ್ಬೇಕಂದ್ರೆ ಸರ್ವಂ ಮಾಯಾ ನೋಡ್ತಾ ನೋಡ್ತಾ ಕೊನೆಗೆ ಗುಲುಂ ಮಾಯಾ ಆಗೋಯ್ತು. ಸರಿ, ಸ್ಟೋರಿ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಮ್ ಹೀರೋಗೆ ಒಂದು ದೊಡ್ಡ ಕನಸಿದೆ, ಗಿಟಾರಿಸ್ಟ್ ಆಗ್ಬೇಕು ಅನ್ನೋ ಆಸೆ. ಆದ್ರೆ ಆ ಕನಸಿನ ಜೊತೆಗೆ ಪರ್ಸಿಸ್ಟ್ ಆಗಿ ಸೈಡ್ ಬಿಸ್ನೆಸ್ ಕೂಡ ಮಾಡ್ತಿರ್ತಾನೆ. ಅದೇ ಟೈಮ್ನಲ್ಲಿ ಅವನ ಜೀವನಕ್ಕೆ ಎಂಟ್ರಿ ಕೊಡ್ತಾಳೆ ಮಾಯಾ ಮ್ಯಾಥ್ಯೂ ಅನ್ನೋ ಲೇಡಿ ಗೋಸ್ಟ್. ಇವರಿಬ್ಬರ ಪರಿಚಯದಿಂದ ಮುಂದೆ ಏನಾಗುತ್ತೆ, ಈ ಲವ್ ಸ್ಟೋರಿ ಹೇಗ್ ಮುಂದುವರಿಯುತ್ತೆ ಅಂಥದ್ದೇ ಈ ಸಿನಿಮಾದ ಮೇನ್ ಪ್ಲಾಟ್. ಒಂದೆರಡು ಸೀನ್ಸ್ ಒಳ್ಳೆ ಆಗಿವೆ ಅನ್ನಿಸ್ಬೋದು, ಆದ್ರೆ ಒಟ್ಟಾರೆ ಮೂವಿ ನೋಡಿದ್ಲೆ ಎಲ್ಲಿಯೂ ದೊಡ್ಡ ಇಂಪ್ಯಾಕ್ಟ್ ಕೊಡಲ್ಲ. ಸ್ಕ್ರೀನ್ ಪ್ಲೇ ಬಹಳ ಸ್ಲೋ, ಎಮೋಷನಲ್ ಡೆಪ್ತ್ ಕೂಡ ಸರಿಯಾಗಿ ಬಿಲ್ಡ್ ಆಗಿಲ್ಲ. ಸುಮ್ಮನೆ ಕುತೂಹಲಕ್ಕೆ ನೋಡ್ಬೋದಷ್ಟೇ, ಆದ್ರೆ ಸ್ಪೆಷಲ್ ಅಂತ ಹೇಳೋ ಹಾಗೆ ಏನೂ ಇಲ್ಲ. ಸೊ ಗೈಸ್, ಈ ಮೂವಿಗೆ ಟೈಮ್ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಕ್ಲೈಮ್ಯಾಕ್ಸ್ ಪಾರ್ಟ್ ಮಾತ್ರ ಸ್ವಲ್ಪ ಎಮೋಷನಲ್ ಕನೆಕ್ಷನ್ ಕೊಡುತ್ತೆ ಅಷ್ಟೇ. ಇನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ನಿವಿನ್ ಪೌಲಿ ಅವರ ಆಕ್ಟಿಂಗ್ ಆಸ್ ಯೂಶುವಲ್ ಸ್ಟೈಲ್ನಲ್ಲೇ ಇದೆ. ಅವರ ಫ್ಯಾನ್ಸ್ಗೆ ಇಷ್ಟ ಆಗ್ಬೋದು. ಲೇಡಿ ಘೋಸ್ಟ್ ಕ್ಯಾರೆಕ್ಟರ್ ಕೂಡ ಓಕೆ ಅನ್ನೋ ಲೆವೆಲ್ನಲ್ಲೇ ಇದೆ. ಮತ್ತೆ ಉಳಿದ ಸಪೋರ್ಟ್ ಕ್ಯಾರೆಕ್ಟರ್ಸ್ ಆಕ್ಟಿಂಗ್ ಜಸ್ಟ್ ಆವ್ರೇಜ್ ಅಂತಲೇ ಹೇಳಬೇಕಾಗುತ್ತೆ. ಮೂವಿಯ ಪ್ಲಸ್ ಪಾಯಿಂಟ್ ಏನಾದರೂ ಇದ್ರೆ ಅದು ಟೆಕ್ನಿಕಲ್ ವರ್ಕ್. ಸಿನಿಮೋಟೋಗ್ರಫಿ ಡೀಸೆಂಟ್ ಆಗಿದೆ, ಕೆಲವು ಫ್ರೇಮ್ಸ್ ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಮೂವಿಯ ಎನ್ವಿರಾನ್ಮೆಂಟಲ್ ಫೀಲ್ ಅದು ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ. ಆ ಅಟ್ಮಾಸ್ಫಿಯರ್ ಮಾತ್ರ ಒಳ್ಳೆ ಪ್ರಯತ್ನ. ಆದರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಮೂವಿ ವರ್ಕೌಟ್ ಆಗಿಲ್ಲ. ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಬಿಲೋ ಆವ್ರೇಜ್. ಸಾಂಗ್ಸ್ ನೆನ್ಪಲ್ಲಿ ಉಳಿಯ ಹಾಗೆ ಇಲ್ಲ. ಬಿಜಿಎಂ ಕೂಡ ಮೂವಿಗೆ ಅಷ್ಟು ಎಫೆಕ್ಟ್ ಕೊಡಲ್ಲ. ಕನ್ನಡ ಡಬ್ಬಿಂಗ್ ಮಾತ್ರ ಚೆನ್ನಾಗಿದೆ, ವಾಯ್ಸ್ ಕ್ಲಾರಿಟಿ ಒಳ್ಳೆ ಇದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಸರ್ವಂ ಮಾಯಾ ಅನ್ನೋ ಸಿನಿಮಾ ಒಳ್ಳೆ ಕಾನ್ಸೆಪ್ಟ್ ಇದ್ರೂ ಎಕ್ಸಿಕ್ಯೂಷನ್ ವೀಕ್ ಆಗಿದೆ. ಹಾರರ್ ಕಾಮಿಡಿ ಅನ್ನೋ ಎಕ್ಸ್ಪೆಕ್ಟೇಷನ್ನಲ್ಲಿ ನೋಡಿದ್ರೆ ನಿರಾಸೆ ಆಗೋದು ಗ್ಯಾರಂಟಿ. ಸೊ ಗೈಸ್, ಇದು ನನ್ನ ಪರ್ಸನಲ್ ಒಪಿನಿಯನ್. ನಿಮಗೆ ಈ ಮೂವಿ ಹೇಗನ್ನಿಸ್ತು? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಈ ರಿವ್ಯೂ ಇಷ್ಟ ಆದ್ರೆ ಸಿನಿಮಾ ಸಂತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಕೂಡ ಕೊಡಿ. ನೆಕ್ಸ್ಟ್ ಮೂವಿ ರಿವ್ಯೂ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.